ಗೋಪಾಲ ಭಂಡಾರಿಯವರ ಹೆಸರು ಕೇಳಿದರೆ ಸಾಕು, ಕಾರ್ಕಳ ಕ್ಷೇತ್ರದ ಜನ ರೋಮಾಂಚನಗೊಳ್ಳುತ್ತಾರೆ, ಉಲ್ಲಾಸಿತರಾಗುತ್ತಾರೆ. ಅಂತಹ ಮೇರು ವ್ಯಕ್ತಿತ್ವದ ಜನನಾಯಕ ಶ್ರೀ ಗೋಪಾಲ ಭಂಡಾರಿ. ಆರಂಭದಲ್ಲಿ ಕೇವಲ ಗೇಣಿದಾರರ ಪರವಾಗಿ ಹೋರಾಟಕ್ಕೆ ಸೀಮಿತವಾಗಿದ್ದ ಗೋಪಾಲ ಭಂಡಾರಿಯವರ ಹೋರಾಟ ಕಡೆಗೆ ಕಾರ್ಕಳ ಕ್ಷೇತ್ರದ ಮೂಲಭೂತ ಸಮಸ್ಯೆಗಳತ್ತ, ಸಾಮಾಜಿಕ ಸಮಸ್ಯೆಗಳತ್ತ, ಬಡವರ ಮೇಲೆ ನಡೆಯುತ್ತಿದ್ದ ದಬ್ಬಾಳಿಕೆ ದೌರ್ಜನ್ಯಗಳ ವಿರುದ್ಧ, ಅದಕ್ಕೆಲ್ಲ ಮೂಲವಾದ ಶೈಕ್ಷಣಿಕ ಸಮಸ್ಯೆಗಳತ್ತ ವಾಲುತ್ತದೆ. ಶ್ರೀಯುತ ಮೊಯ್ಲಿಯವರ ಸಹಕಾರದೊಂದಿಗೆ ಕಾಂಗ್ರೆಸ್ ಪಕ್ಷದ ಮೂಲಕ ಸಮಾಜ ಸೇವಾ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಶ್ರೀ ಗೋಪಾಲ ಭಂಡಾರಿಯವರ ನಂತರದ ಸಾಧನೆ ಸಣ್ಣ ಮಟ್ಟದ್ದೇನಲ್ಲ. ಪ್ರಪ್ರಥಮವಾಗಿ ಭೂನ್ಯಾಯ ಮಂಡಳಿಯ ಒಬ್ಬ ಸದಸ್ಯನಾಗಿ 12 ವರ್ಷಗಳ ಕಾಲ ಕಾರ್ಕಳ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸಿ, ನಂತರದ ದಿವಸಗಳಲ್ಲಿ ಅವಕಾಶಗಳು ಬಂದಾಗ 2 ಬಾರಿ ನಾನು ಜಿಲ್ಲಾ ಪಂಚಾಯತ್ನ ಸದಸ್ಯನಾಗಿ, 1 ಬಾರಿ ಕಾರ್ಕಳ ತಾಲೂಕು ಪಂಚಾಯತ್ನ ಅಧ್ಯಕ್ಷನಾಗಿ, 2 ಬಾರಿ ಶಾಸಕನಾಗತಕ್ಕಂಥ ಅವಕಾಶ ಸಿಕ್ಕಿದಾಗ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಈ ಪ್ರದೇಶದಲ್ಲಿ ನಾನು ಮಾಡಿದ್ದೇನೆ. ಜೊತೆಗೆ ಯಾರು ಅವಕಾಶದಿಂದ ವಂಚಿತರಾದಂಥ ಜನ ಇದ್ದಾರೆ ಅವರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡುವಲ್ಲಿ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಇಷ್ಟ ತನಕ ನಡ್ಕೊಂಡು ಬಂದಿದ್ದೇನೆ. ಮೇರು ವ್ಯಕ್ತಿತ್ವದ ನಾಯಕ ಶ್ರೀಮಾನ್ ಗೋಪಾಲ ಭಂಡಾರಿಯವರು ತಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸಿದ ಇವರ ಸಾಧನೆ ಕಾರ್ಕಳ ಭೂಪಟದಲ್ಲಿ ದಾಖಲಾಗುವಂಥದ್ದು. ಕಾರ್ಕಳದ ಅಭಿವೃದ್ಧಿಯ ಹರಿಕಾರ ಕಾಂಗ್ರೆಸ್ ಅಭ್ಯರ್ಥಿ ಗೋಪಾಲ್ ಭಂಡಾರಿ. ಗೋಪಾಲ್ ಭಂಡಾರಿಯವರಿಗೆ ಮತ ನೀಡಿ ಕಾರ್ಕಳದ ಅಭಿವೃದ್ಧಿಗೆ ಕೈಜೋಡಿಸಿ.